ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ರಿಯೋ G20ಯಲ್ಲಿ ಹಸಿರು ಮತ್ತು ಹೊಗೆಮುಕ್ತ ಲೋಕಕ್ಕೆ ಆಸೆಗಳು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪಂಚದ G20 ಮಹಾ ಒಕ್ಕೂಟವು ವರ್ಷ ಸೇರಿದರೂ ಸಮಸ್ಯೆಗಿಂತ ದುಡ್ಡಿನತ್ತಲೇ ಕಣ್ಣು ನೆಟ್ಟಿರುವುದ್ಯಾಕೆ? ಅಲ್ಲೇ ಇರುವುದು ಗುಟ್ಟು. ಬನ್ನಿ ನೋಡೋಣ. ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ನಗರದಲ್ಲಿ G20 ಶೃಂಗಸಭೆ ನಡೆದು ಮುಗಿದಿದೆ. ಈ G20 ಎಂಬುದು 19 ಸ್ವತಂತ್ರ ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟವು ಸೇರಿರುವ ಕೂಟವಾಗಿದೆ. ಈಗ ಅದರಲ್ಲಿ ಆಫ್ರಿಕನ್ ಒಕ್ಕೂಟ ಕೂಡ ಸದಸ್ಯತನ ಪಡೆದಿದೆ. ಈಗ ರಿಯೋ ಡಿ ಜನೈರೋದಲ್ಲಿ ನಡೆದಿರುವುದು G20 ಕೂಟದ 19ನೇ ಶೃಂಗಸಭೆಯಾಗಿದೆ. ನವೆಂಬರ್ 18 ಮತ್ತು 19ನೇ ದಿನಾಂಕಗಳಲ್ಲಿ G20 ಮಹಾಸಭೆಯು ನಡೆದು ಮುಗಿಯಿತು. ಎಲ್ಲ ಸದಸ್ಯ ದೇಶಗಳ ಸರ್ಕಾರದ ಮುಖ್ಯಸ್ಥರಲ್ಲದೆ ಕೆಲವು ದೇಶಗಳು ಅತಿಥಿಗಳಾಗಿಯೂ ಇಲ್ಲಿ ಸೇರಿಕೊಂಡವು. ಹಲವು ದೇಶಗಳ ನಾಯಕರು ಸಿಗುವುದರಿಂದ ಪರಸ್ಪರ ಸಹಕಾರದ ಒಪ್ಪಂದದ ಮಾತುಕತೆಗೆ ಪೀಠಿಕೆ ಸಾಮಾನ್ಯವಾಗಿ ಇಂಥ ಸಭೆಗಳಲ್ಲಿ ಆಗುತ್ತದೆ. ಆಮೇಲೆ ಅದು ಒಪ್ಪಂದ ಆಗುತ್ತದೆ. ಈ G20 ಸದಸ್ಯ ದೇಶಗಳ ಒಪ್ಪಂದವು G20 ಕೂಟಕ್ಕೆ ಸಂಬಂಧಿಸಿ ಆಗುತ್ತಲೇ ಇರುತ್ತದೆ. ರಿಯೋ ಡಿ ಜನೈರೋ ಹಿಂದೆ ಬ್ರೆಜಿಲ್ನ ರಾಜಧಾನಿಯಾಗಿತ್ತು. ಸಾವೋ ಪಾಲೋ ಬಿಟ್ಟರೆ ಬ್ರೆಜಿಲ್ ಮಾತ್ರವಲ್ಲ, ತೆಂಕಣ ಅಮೆರಿಕ ಖಂಡದಲ್ಲಿಯೇ ಅತಿದೊಡ್ಡ ನಗರವಾಗಿದೆ ರಿಯೋ ಡಿ ಜನೈರೋ. ಭಾರತದ ಪ್ರಧಾನಿ ಮೋದಿಯವರು ಕೂಡ ಇಲ್ಲಿಗೆ ಬಂದು ಮಾತನಾಡಿದ್ದಾರೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಇಂಡೋನೇಷಿಯಾದ ಅಧ್ಯಕ್ಷರಾದ ಪ್ರಬೋವೋ ಸುಬಿಯಾಂತೋ ಮತ್ತು ಪೋರ್ಚುಗಲ್ ಪ್ರಧಾನಿ ಲೂಯಿಸ್ ಮಾಂಟೆನೆಗ್ರೋರನ್ನು ಮೋದಿಯವರು ಭೇಟಿಯಾಗಿ ಪರಸ್ಪರ ಸುಸ್ಥಿರ ಸಂಬಂಧಗಳನ್ನು ಮುಂದುವರಿಸುವ ಬಗೆಗೆ ಮಾತನಾಡಿದರು. IMF ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಪ್ರಮುಖರನ್ನು ಕೂಡ ಮೋದಿಯವರು ಭೇಟಿಯಾಗಿ ಮುಂದಿನ ಸಾಲ ಮತ್ತು ತಾವು ಸರಿಯಾಗಿ ಬಡ್ಡಿ ಕಟ್ಟುತ್ತಿರುವುದರ ಬಗೆಗೆ ಮಾತನಾಡಿದರು. ಜೋ ಬೈಡನ್ ಸಹಿತ ಇತರ ದೇಶಗಳ ಕೆಲವು ನಾಯಕರನ್ನು ಮೋದಿಯವರು ಭೇಟಿಯಾದರಾದರೂ ಅದು ನಗು, ಕೈಕುಲುಕು, ಹಾಯ್ ದಾಟಿ ಮುಂದುವರಿಯಲಿಲ್ಲ ಎನ್ನಲಾಗಿದೆ. ಈ G20ಯ 19 ದೇಶಗಳು ಕೆಳಗಿನಂತಿವೆ: ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್, ತೆಂಕಣ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ತೆಂಕಣ ಆಫ್ರಿಕಾ, ಟರ್ಕಿ, ಬ್ರಿಟನ್, USA ಆ ಕೂಟ ದೇಶಗಳಾಗಿವೆ. ಇನ್ನೆರಡು ದೇಶಗಳ ಕೂಟಗಳು ಅವು ಯುರೋಪಿಯನ್ ಒಕ್ಕೂಟ ಹಾಗೂ ಆಫ್ರಿಕಾದ ಒಕ್ಕೂಟ. ಈಗ G20 ಎಂದರೆ ಗ್ರೂಪ್ ಆಫ್ 20 ಇಲ್ಲವೇ 20ರ ಗುಂಪು ಎಂಬುದಾಗಿದೆ. ಈಗದು ಆಗಿದೆ 21. ಜಾಗತಿಕವಾಗಿ ಹಣಕಾಸು ಪರಸ್ಪರ ಅರಿವು ಬೆಳೆಸಿಕೊಂಡು ಹಣಕಾಸು ಕೊಡುಕೊಳ್ಳುವಿಕೆಯ ಮೂಲಕ ಜಾಗತಿಕ ಸಂರಚನೆ ಹಾಗೂ ಆಡಳಿತಗಳನ್ನು ಸಹಕಾರದಡಿ ಸಮನ್ವಯಗೊಳಿಸುವುದು ಈ ಗುಂಪಿನ ಬುನಾದಿ ನಿಲುವಾಗಿದೆ. ಜಾಗತಿಕ ಹಣಕಾಸು ಅವ್ಯವಸ್ಥೆಯನ್ನು ಮಾತುಕತೆಯ ಮೂಲಕ ಸರಿ ಮಾಡಿಕೊಳ್ಳುವುದು, ಸರಿಗಟ್ಟುವುದು ಇದರಲ್ಲಿ ಸೇರಿದೆ. 2022ರ ಡಿಸೆಂಬರ್ 1ರಿಂದ 2023ರ ನವೆಂಬರ್ 30ರವರೆಗೆ G20 ಗುಂಪಿನ ಅಧ್ಯಕ್ಷ ಸ್ಥಾನದಲ್ಲಿ ಭಾರತವೂ ಇತ್ತು. ಹೀಗೆ ಪ್ರತಿ ವರ್ಷ ಅಧ್ಯಕ್ಷತೆ ಎನ್ನುವುದು ಬೇರೆ ಬೇರೆ ದೇಶಗಳ ನಡುವೆ ವಿನಿಮಯವಾಗುತ್ತದೆ, ಕೈ ಬದಲಾಗುತ್ತದೆ. ಜಗತ್ತಿನ 78% ಜನರನ್ನು ಪ್ರತಿನಿಧಿಸುವ G20ಯು ವಾತಾವರಣಕ್ಕೆ 83.9% ಅಂಗಾರಾಮ್ಲ ಸೇರಿಸುತ್ತದೆ. ಹಬೆಯಾಡುತ್ತಿದೆ. ಹಾಗಾದರೆ ಪರಿಹಾರ ಸಾಧ್ಯವೇ? ಬನ್ನಿ ನೋಡೋಣ. G20 ಹೊಂದಿರುವ ಎರಡನೆಯ ಗುರಿ ಹೀಗಿದೆ: ಅಂತಾರಾಷ್ಟ್ರೀಯ ಹಣಕಾಸು ದೃಢತೆ, ಹವಾಮಾನ ಬದಲಾವಣೆ ಸರಿಪಡಿಸುವುದು, ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರಾಪಂಚಿಕ ಹಣಕಾಸು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವುದು. ಅದಕ್ಕಾಗಿ ಪ್ರತಿ ವರ್ಷ ನಡೆಸುವ G20 ಶೃಂಗಸಭೆಯಲ್ಲಿ ಎಲ್ಲ ಸದಸ್ಯ ದೇಶಗಳ ಮುಖಂಡರು ಭಾಗವಹಿಸಲೇಬೇಕು ಎಂಬ ನಿರ್ಣಯವನ್ನು 2021ರ ಇಟಲಿಯ ರೋಮ್ನಲ್ಲಿ ನಡೆದ ಮಹಾಸಭೆಯಲ್ಲಿ ತೆಗೆದುಕೊಳ್ಳಲಾಗಿತ್ತು. ಈಗ G20 ಸದಸ್ಯ ದೇಶಗಳು ಜಗತ್ತಿನ ಉತ್ಪನ್ನಗಳ 80%, ಜಾಗತಿಕ ವ್ಯಾಪಾರ ವ್ಯವಹಾರದ 75%, ವಿಶ್ವ ಜನಸಂಖ್ಯೆಯ 56%, ಜಗತ್ತಿನ ನೆಲ ವಿಸ್ತೀರ್ಣದಲ್ಲಿ 60% ಎಂದರೆ ಇದೊಂದು ಮಹತ್ವದ ಕೂಟ ಎಂಬುದರಲ್ಲಿ ಅನುಮಾನವಿಲ್ಲ. ಅಲ್ಲದೆ EU, ಯುರೋಪ್ ಯೂನಿಯನ್, AU, ಆಫ್ರಿಕಾದ ಯೂನಿಯನ್ ಸೇರಿದಲ್ಲಿ
ಜಗತ್ತಿನ ಜನಸಂಖ್ಯೆಯಲ್ಲಿ 78.9% ಹಾಗೂ ಪಳೆಯುಳಿಕೆ ಇಂಧನ ಉರಿಸಿ ಪ್ರಪಂಚ ವಾತಾವರಣಕ್ಕೆ 83.9% CO2 ಸೇರಿಸುವವು ಈ G20 ಕೂಟದ ವ್ಯಾಪ್ತಿಗೆ ಬರುತ್ತವೆ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. 1999ರಲ್ಲೇ G20ಗೆ ಅಡಿಪಾಯ ಹಾಕಲಾಗಿದೆ. 2008ರಿಂದ ವರ್ಷಕ್ಕೆ ಒಮ್ಮೆಯಾದರೂ ಸದಸ್ಯ ದೇಶಗಳು ಸೇರತೊಡಗಿದ್ವು. ಶೃಂಗಸಭೆ ನಡೆಯುವಾಗ ಎಲ್ಲ ದೇಶಗಳ ಸರಕಾರದ ಮುಖ್ಯರು, ಹಣಕಾಸು ಇಲ್ಲವೇ ವಿದೇಶಾಂಗ ಮಂತ್ರಿ ಹಾಜರಾಗಬೇಕು. EUನಿಂದ ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಕೇಂದ್ರೀಯ ಬ್ಯಾಂಕಿನವರು ಭಾಗವಹಿಸುವರು. ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಮತ್ತು ಸರಕಾರೇತರ ಮುಖ್ಯ ಸಂಸ್ಥೆಗಳು ಕೆಲವನ್ನು ಆಹ್ವಾನಿಸುವುದು ಪದ್ಧತಿಯಾಗಿದೆ. 2023ರಿಂದಷ್ಟೇ ಆಫ್ರಿಕನ್ ಯೂನಿಯನ್ನಿನ ಮನವಿ ಮನ್ನಿಸಿ ಅದನ್ನು G20ಯ 21ನೇ ಸದಸ್ಯ ಎಂದು ಮಾಡಿಕೊಳ್ಳಲಾಯಿತು. ಇದೇ ಮೊದಲ ಬಾರಿಗೆ ರಿಯೋ ಡಿ ಜನೈರೋ G20 ಮಹಾಸಭೆಯಲ್ಲಿ EU ಭಾಗವಹಿಸುತ್ತಿದೆ. ಭಾರತದಿಂದ ಪ್ರಧಾನಿ ಮೋದಿಯವರು ಮತ್ತು ವಿದೇಶಾಂಗ ಮಂತ್ರಿ ಜೈಶಂಕರ್ ಭಾಗವಹಿಸಿದ್ದಾರೆ. ಚೀನಾದ ವಿದೇಶಾಂಗ ಸಚಿವರಾದ ವಾಂಗ್ ಯಿ ಮತ್ತು ಜೈಶಂಕರ್ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಮುಖ್ಯವಾಗಿ ಲಡಾಖ್ ವಿಭಾಗದಲ್ಲಿ ಎರಡೂ ಕಡೆ ಸೈನಿಕರು ಗಡಿ ಹತೋಟಿ ಗೆರೆಯಿಂದ ಹಿಂದಕ್ಕೆ ಸರಿಯುವುದು ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವುದಕ್ಕೆ ಮಾತುಕತೆಯಲ್ಲಿ ಇಂಬು ನೀಡಿದರು. 2023ರಲ್ಲಿ ದಿಲ್ಲಿಯಲ್ಲಿ G20 ಮಹಾಸಭೆ ನಡೆದಿತ್ತು. ಈಗ ರಿಯೋ ಡಿ ಜನೈರೋ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ G20 ಸಭೆಯು ಸುಗಮವಾಗಿ ನಡೆದು ಮುಗಿದಿದೆ. ಆದರೆ ಸಮಸ್ಯೆಗಳು ಯಾವುದು ಸುಗಮವಾಗಿ ಪರಿಹಾರ ಕಂಡಿಲ್ಲ ಎನ್ನುವುದು ಎಲ್ಲರೂ ತಿಳಿದಿರುವ ಸಂಗತಿಯೇ ಆಗಿದೆ. ಬ್ರೆಜಿಲ್ ಅಧ್ಯಕ್ಷರಾದ ಲೂಯಿಸ್ ಇನಾಸಿಯೋ ಲೂಲಾ ಡಿ ಸಿಲ್ವಾ ಅವರು ಮೊದಲ ದಿನವೇ ಜಾಗತಿಕ ಹಸಿವಿನ ಸಮಸ್ಯೆಯನ್ನು ಬಗೆಹರಿಸಲು ಒಗ್ಗೂಡಿ ಹೆಜ್ಜೆ ಇಡಬೇಕಾಗಿದೆ ಎಂದರು. ಈ ಅಭಿವೃದ್ಧಿಶೀಲ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳ ಹಣ ಕೀಳಲು, ಹಸಿವು ಇತ್ಯಾದಿ ವಿಷಯಗಳನ್ನು ಮುಂದಿಟ್ಟುಕೊಂಡಿರುತ್ತವೆ ಎಂದು USA ಪರ ಕೆಲವರು ಟೀಕೆ ಮಾಡಿದ್ದಾಗಿ ತಿಳಿದುಬಂದಿದೆ. G20 ಮಹಾಸಭೆಯನ್ನು ಜಗತ್ತಿನ ಅತಿದೊಡ್ಡ ರಾಜತಾಂತ್ರಿಕ ಸಮಾವೇಶ ಎಂದು ಹೇಳಲಾಗುತ್ತದೆ. ವಿಶ್ವಸಂಸ್ಥೆ ಬಿಟ್ಟರೆ ಲೆಕ್ಕಕ್ಕೆ ಅದು ಸರಿ. ಆದರೆ ಸಮಸ್ಯೆ ಕಳೆಯುವುದರಲ್ಲಿ ಲೆಕ್ಕ ತಪ್ಪು. ಅರೆಬರೆ ಸರಿ ಎನ್ನುವುದು ಇಲ್ಲಿಯವರೆಗಿನ ಅನುಭವ ಎಂಬ ಕೆಲವರ ಮಾತು ಸುಳ್ಳಲ್ಲ. ಅತಿ ಪ್ರಮುಖ ಮತ್ತು ಅತಿ ಜನಸಂಖ್ಯೆಯ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಮಾವೇಶ ದೊಡ್ಡದು. ಫಲ ಅವರಿಗೇ ಗೊತ್ತು ಎನ್ನುತ್ತಾ ಈಗ ರಿಯೋ G20ಯಲ್ಲಿ ಹಸಿವು ಮತ್ತು ಹೊಗೆಮುಕ್ತ ಲೋಕಕ್ಕೆ ಆಸೆಗಣ್ಣು ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರೋಣ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.